ಒಂದು ಚಿಕ್ಕ ಮನೆಯಲ್ಲಿ 10 ವರ್ಷದ ಅರ್ಜುನ್ ವಾಸಿಸುತ್ತಿದ್ದ. ಬೇಸಿಗೆ ರಜೆ ಆರಂಭವಾಗಿತ್ತು. ಮೊದಲ 2 ದಿನಗಳು ತುಂಬಾ ಮೋಜಾಗಿ ಕಳೆಯಿತು. ಆದರೆ ನಂತರ ಅವನಿಗೆ ಬೇಸರ ಶುರುವಾಯಿತು. ಒಂದು ಮಧ್ಯಾಹ್ನ ತನ್ನ ಕೊಠಡಿಯಲ್ಲಿ ಕುಳಿತಿದ್ದ ಅರ್ಜುನ್ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದ. ಏನ್ ಮಾಡ್ಲಿ ಈಗ ಎಂದು ಆತ ಮನದಲ್ಲಿ ಯೋಚಿಸಿದ. ಅವನ ಮೇಜಿನ ಮೇಲೆ ಅವನ ಪ್ರಿಯ ಟ್ಯಾಬ್ ಇತ್ತು. ಒಂದು ಗೇಮ್ ಆಡೋಣ ಎಂದು ಟ್ಯಾಬ್ ತೆಗೆದುಕೊಂಡ. ಆದರೆ ಟ್ಯಾಬ್ ಆನ್ ಮಾಡಿದ ಕೂಡಲೇ ಏನೋ ವಿಚಿತ್ರ ಸಂಭವಿಸಿತು. ಸ್ಕ್ರೀನ್ ನೀಲಿ ಬೆಳಕಿನಲ್ಲಿ ಹೊಳೆಯಲು ಶುರುಮಾಡಿತು. ಕೊಠಡಿಯಲ್ಲಿದ್ದ ಗಾಳಿ ವೇಗವಾಗಿ ಬೀಸಿತು. ಪರದೆ ಮೇಲೆ ಒಂದು ತಿರುಗುವ ಪ್ರಕಾಶಮಾನ ವೃತ್ತ ಕಾಣಿಸಿಕೊಂಡಿತು. ಅರ್ಜುನ್ ಬೆಚ್ಚಿಬಿದ್ದ. ಅಷ್ಟರಲ್ಲಿ ಒಂದು ರಹಸ್ಯ ಧ್ವನಿ ಕೇಳಿಸಿತು. ಗೇಮ್ ಲೋಕಕ್ಕೆ ಸ್ವಾಗತ ಅರ್ಜುನ್. ಯಾರು ನೀವು ಎಂದು ಅವನು ಹೆದರಿಕೊಂಡು ಕೇಳಿದ. ನೀನು ಸಾಹಸಕ್ಕೆ ಸಿದ್ಧನಾ ಎಂದು ಧ್ವನಿ ಮತ್ತೆ ಕೇಳಿತು. ಅರ್ಜುನ್ ಕ್ಷಣ ಮಾತ್ರ ಯೋಚಿಸಿದ. ನಂತರ ಧೈರ್ಯದಿಂದ ಹೇಳಿದ, ಹೌದು. ಅಷ್ಟರಲ್ಲಿ ಟ್ಯಾಬ್ನಿಂದ ಒಂದು ಮಾಯಾದ್ವಾರ ತೆರೆದಿತು. ನೀಲಿ ಬೆಳಕು ತುಂಬಿದ ಆ ದ್ವಾರಕ್ಕೆ ಅರ್ಜುನ್ ನಿಧಾನವಾಗಿ ಹತ್ತಿದ ಮತ್ತು ಅಚಾನಕ್ ಒಳಗೆ ಎಳೆಯಾಯಿತು. ಅವನು ಕಣ್ಣು ತೆರೆದಾಗ ಅದ್ಭುತ ಲೋಕವೊಂದು ಅವನ ಮುಂದೆ ಇತ್ತು. ಆಕಾಶದಲ್ಲಿ ತೇಲುವ ದ್ವೀಪಗಳು, ಗಾಳಿಯಲ್ಲಿ ತೇಲುವ ಚಿನ್ನದ ನಾಣ್ಯಗಳು, ಬಣ್ಣ ಬಣ್ಣದ ಮೋಡಗಳು ಎಲ್ಲವೂ ಕನಸಿನಂತಿತ್ತು. ಅರ್ಜುನ್ ತನ್ನ ದೇಹವನ್ನು ನೋಡಿದ. ಅವನೀಗ ಸಾಮಾನ್ಯ ಹುಡುಗನಲ್ಲ, ನೀಲಿ ಹೊಳೆಯುವ ಕವಚ ಧರಿಸಿದ ಶೂರ ಯೋಧನಾಗಿದ್ದ. ಅವನ ಕೈಯಲ್ಲಿ ಹೊಳೆಯುವ ಬೆಳ್ಳಿ ಕತ್ತಿ ಇತ್ತು. ಕೈಮಣಿಯಲ್ಲಿ ಮಾಯಾ ಕೈಬಿಲ್ಲು ಹೊಳೆಯುತ್ತಿತ್ತು. ಅಷ್ಟರಲ್ಲಿ ಒಂದು ಚಿಕ್ಕ ಚಿನ್ನದ ಬೆಳಕು ಅವನ ಮುಂದೆ ಕಾಣಿಸಿಕೊಂಡಿತು. ನಾನು ಲೂಮಿ, ಈ ಲೋಕದ ಬೆಳಕುಪರಿ ಎಂದು ಆ ಚಿಕ್ಕ ಪರಿ ಹೇಳಿತು. ನೀನಿಲ್ಲಿ ಯಾಕೆ ಬಂದೆ ಎಂದು ಅರ್ಜುನ್ ಕೇಳಿದ. ಈ ಲೋಕವನ್ನು ಡಾರ್ಕನ್ ಎಂದ ಛಾಯಾರಾಕ್ಷಸ ಹಿಡಿದಿದ್ದಾನೆ. ಅವನನ್ನು ಸೋಲಿಸಿದರೆ ಮಾತ್ರ ನೀನು ಮನೆಗೆ ಹೋಗಬಹುದು ಎಂದು ಲೂಮಿ ತಿಳಿಸಿತು. ಅರ್ಜುನ್ ಗಂಭೀರವಾಗಿ ತಲೆಯಾಡಿಸಿದ. ನಾನು ಹೆದರಲ್ಲ. ಅವನು ಮುಂದೆ ನಡೆಯುತ್ತಿದ್ದಂತೆ ಆಕಾಶ ಕತ್ತಲಾಯಿತು. ಭಾರೀ ಮಿಂಚುಗುಡುಗು ಕೇಳಿಸಿತು. ಕಪ್ಪು ಹೊಗೆಗಳಿಂದ ದೊಡ್ಡ ರಾಕ್ಷಸ ಕಾಣಿಸಿಕೊಂಡ. ನಾನು ಡಾರ್ಕನ್, ಈ ಲೋಕ ನನ್ನದು ಎಂದು ಗರ್ಜಿಸಿದ. ಅವನ ಕಣ್ಣುಗಳು ನೇರಳೆ ಬಣ್ಣದಲ್ಲಿ ಹೊಳೆಯುತ್ತಿತ್ತು. ಕತ್ತಲ ಶಕ್ತಿ ಎಲ್ಲೆಡೆ ಹರಡಿತು. ಅರ್ಜುನ್ ತನ್ನ ಕತ್ತಿಯನ್ನು ಬಿಗಿಯಾಗಿ ಹಿಡಿದ. ಡಾರ್ಕನ್ ಕತ್ತಲ ಶಕ್ತಿಯನ್ನು ಹೊರಬಿಟ್ಟ. ಅರ್ಜುನ್ ತನ್ನ ಲೈಟ್ ಶೀಲ್ಡ್ ಬಳಸಿ ಅದನ್ನು ತಡೆಯಿತು. ನಾನು ಧೈರ್ಯದಿಂದ ಹೋರಾಡುತ್ತೇನೆ ಎಂದು ಕೂಗಿದ. ಡಾರ್ಕನ್ ಮತ್ತೆ ದಾಳಿ ಮಾಡಿದ. ಆದರೆ ಈ ಬಾರಿ ಅರ್ಜುನ್ ವೇಗವಾಗಿ ಓಡಿ ಕತ್ತಿಯನ್ನು ಆಕಾಶದ ಕಡೆ ಎತ್ತಿದ. ಬೆಳಕಿನ ಶಕ್ತಿ, ನನಗೆ ಸಹಾಯ ಮಾಡು ಎಂದು ಪ್ರಾರ್ಥಿಸಿದ. ಅವನ ಕತ್ತಿಯಿಂದ ಪ್ರಭಾವಶಾಲಿ ಚಿನ್ನದ ಬೆಳಕು ಹೊರಬಂದು ಡಾರ್ಕನ್ ಮೇಲೆ ಬಿತ್ತು. ಕತ್ತಲ ಶಕ್ತಿ ನಿಧಾನವಾಗಿ ಮಾಯವಾಗತೊಡಗಿತು. ಇದು ಸಾಧ್ಯವೇ ಇಲ್ಲ ಎಂದು ಡಾರ್ಕನ್ ಕಿರಿಚಿದ. ಆದರೆ ಬೆಳಕು ಇನ್ನಷ್ಟು ಪ್ರಬಲವಾಯಿತು. ಕೊನೆಗೆ ಡಾರ್ಕನ್ ಹೊಗೆಯಾಗಿ ಅಡಗಿಹೋಯಿತು. ಆಕಾಶ ಮತ್ತೆ ಪ್ರಕಾಶಮಾನವಾಯಿತು. ಲೂಮಿ ಸಂತೋಷದಿಂದ ನಕ್ಕು. ನೀನು ಈ ಲೋಕವನ್ನು ರಕ್ಷಿಸಿದ್ದೀಯಾ ಅರ್ಜುನ್. ಅಷ್ಟರಲ್ಲಿ ಮತ್ತೊಮ್ಮೆ ಮಾಯಾದ್ವಾರ ತೆರೆದಿತು. ಮನೆಗೆ ಹೋಗುವ ಸಮಯ ಬಂದಿದೆ ಎಂದು ಲೂಮಿ ಹೇಳಿತು. ಅರ್ಜುನ್ ಹಸನ್ಮುಖದಿಂದ ಹೇಳಿದ, ಧನ್ಯವಾದಗಳು. ಅವನು ದ್ವಾರದೊಳಗೆ ಹಾರಿದ. ಅವನು ಕಣ್ಣು ತೆರೆದಾಗ ತನ್ನ ಕೊಠಡಿಯಲ್ಲಿ ಇದ್ದ. ಟ್ಯಾಬ್ ಸಾಮಾನ್ಯವಾಗಿತ್ತು. ಸೂರ್ಯಾಸ್ತದೆ ಮೃದುವಾದ ಬೆಳಕು ಕೊಠಡಿಗೆ ಹರಡಿತ್ತು. ಅರ್ಜುನ್ ನಗುತ್ತಾ ಹೇಳಿದ, ಗೇಮ್ ಮೋಜು, ಆದರೆ ನಿಜ ಜೀವನದ ಸಾಹಸವೇ ಅತ್ಯುತ್ತಮ. ಅವನು ಟ್ಯಾಬ್ ಮುಚ್ಚಿ ತನ್ನ ಸಾಹಸದ ಕಥೆಯನ್ನು ನೋಟ್ಬುಕ್ನಲ್ಲಿ ಬರೆಯಲು ಶುರುಮಾಡಿದ. ಬುಕ್ಕಿನ ನೀತಿ: ಧೈರ್ಯ ಮತ್ತು ಒಳ್ಳೆಯ ಮನಸ್ಸಿದ್ದರೆ ಯಾವುದೇ ಕತ್ತಲನ್ನು ಗೆಲ್ಲಬಹುದು. ಆಟಗಳು ಮೋಜು ಕೊಡುತ್ತವೆ, ಆದರೆ ಜೀವನದಲ್ಲಿ ಸಮತೋಲನ ಮುಖ್ಯ.